ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಗುರುವಾರ. ಈ ದಿನದ ವಿಶೇಷತೆ ಏನು, ಇವತ್ತು ದ್ವಾದಶ ರಾಶಿಗಳ ರಾಶಿ ಫಲಗಳು ಏನು, ಅದರ ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಈ ಎಲ್ಲಾ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಗುರುವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಭೃತೌ ವರ್ತ್ಮ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತು ಅನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ದಶಮಿ ತಿಥಿ, ಪೂರ್ವಭಾದ್ರ ನಕ್ಷತ್ರ ಈ ದಿವಸ. ಈ ಒಂದು ವೈಶಾಖ ಮಾಸದ ಕೃಷ್ಣ ದಶಮಿಯನ್ನು ಕೆಲವರು ಹನುಮತ್ ಜಯಂತಿ ಅಂತ ಆಚರಿಸ್ತಾರೆ. ಆದರೆ ಚಿತ್ರ ಪೌರ್ಣಮಿ, ಯಾವುದನ್ನು ನಾವು ವಸಂತ ಮಾಸದ ಪೌರ್ಣಮಿ, ಚೈತ್ರ ಮಾಸದ ಪೌರ್ಣಮಿ ಅಂತ ಗುರುತಿಸ್ತೀವೋ ಆ ದಿವಸ ಶ್ರದ್ಧೆ ಇದೆ. ಹೀಗಾಗಿ ಅದೇ ದಿವಸವೇ ಹನುಮಂತನ ಅವತಾರ ಆಗಿದ್ದು ಅಂತ ನಾವು ಭಾವಿಸಬೇಕು. ಹಾಗಿದ್ರೆ ಇವತ್ತು ಮಾಡೋರು ಮಾಡಲಿ, ಸಂತೋಷ. ಹನುಮಂತನ ಸ್ಮರಣೆಯನ್ನು ಪ್ರತಿ ದಿವಸ ಮಾಡ್ತಕ್ಕಂಥದ್ದು ಒಳ್ಳೆಯದೇ ಅಲ್ವಾ? ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಂತ ಬುದ್ಧಿ, ಬಲ, ಯಶಸ್ಸು, ಕೀರ್ತಿ, ಬಲಕ್ಕೆ, ದೃಢತೆಗೆ, ಮುಖ್ಯವಾಗಿ ಬುದ್ಧಿಬಲಕ್ಕೆ ಹನುಮಂತನ ಆರಾಧನೆ ಪ್ರತಿ ದಿವಸ ಬೇಕು. ಪ್ರತಿ ಕ್ಷಣ ಹನುಮಂತನ ಉಪದೇಶ, ಡಿ ವಿ ಜಿಯವರ ಮಾತು ನೆನಪಾಗುತ್ತಲ್ಲ, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದು ಇನ್ನೊಂದನ್ನೆಲ್ಲವ. ಆ ಭಾವನೆಯಲ್ಲಿ ಹನುಮಂತನ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಪ್ರತಿ ದಿವಸ ಯಾರ್ಯಾರು ಹನುಮಂತನ ಅನುಸಂಧಾನವನ್ನು ಮಾಡ್ತಾ ಇದ್ದೀರೋ ತಾವೆಲ್ಲ, ಅವರಿಗೆ ಒಂದು ಭಯ ಆಗೋದಿಲ್ಲ. ಎರಡನೆಯದು, ಸಂದರ್ಭಕ್ಕೆ, ಆಯಾ ಸಂದರ್ಭಗಳಿಗೆ ಬಂದು ಒದಗತಕ್ಕಂತಹ ಕ್ಲಿಷ್ಟತೆಗೆ, ಕಷ್ಟತೆಗೆ ಹೇಗೆ ನಾವು ರಿಯಾಕ್ಟ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಹೊಳೆಯುತ್ತೆ. ಅದೇ ಮನುಷ್ಯನನ್ನು ದಾಟಿಸೋದು. ಹೀಗಾಗಿ ಅಂಥದ್ದೊಂದು ಬಹಳ ವಿವೇಚನೆ ಹನುಮಂತನ ಆರಾಧನೆಯಿಂದ ನಮಗೆ ಒದಗುತ್ತೆ. ಅದರಲ್ಲಿ ಏನೂ ಸಂಶಯ ಇಲ್ಲ. ಹನುಮಂತ ಮಾಡಿದ್ದು ಅಂಥ ಒಂದು ಸ್ಥಾನಕ್ಕೆ ಹೋಗಿ ಕೂತನಲ್ಲ ಹನುಮಂತ, ಅದಕ್ಕೆ ಕಾರಣ ಸಂಘ, ಶ್ರೀರಾಮನ ಸಂಘ. ಸಂಘ ಸತ್ಸು ವಿಧೀಯತಾಂ ಅಂತ ಶಾಸ್ತ್ರವಾಣಿ. ಸಜ್ಜನರ ಸಂಘದಲ್ಲಿ ಬೆರೆತು ಹೋಗಬೇಕಂತೆ ನಾವು. ಆಗೇನಾಗುತ್ತಪ್ಪ ಅಂದರೆ ಅವರ ಸಂಪರ್ಕದಿಂದಾಗಿ ನಾವು ಅವರೇ ಆಗಿಬಿಡ್ತೀವಿ ಅಂತ. ಶ್ರೀರಾಮಚಂದ್ರನ ಸಂಪರ್ಕಕ್ಕೆ ಬಂದ ಹನುಮಂತ ತಾನೇ ದೇವರಾಗಿಬಿಟ್ಟ. ಹೀಗಾಗಿ ನಾವು ಹನುಮಂತನ ಸಂಪರ್ಕಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ನಾವು ಹನುಮಂತನೇ ಆಗದೇ ಇದ್ದರೆ ಆ ಅನುಸಂಧಾನ ಮಾಡಿ ಪ್ರಯೋಜನ ಏನು? ಹೀಗಾಗಿ ಆ ದೃಷ್ಟಿಯಲ್ಲಿ ನಮ್ಮನ್ನು ನಾವು ಸಂಪೂರ್ಣ ಒಪ್ಪಿಸಿಕೊಂಡು ನಾವೇ ಆ ಶಕ್ತಿ ಆಗಿಬಿಡ್ತಕ್ಕಂಥದ್ದು ಅದು ತುಂಬ ತೀವ್ರವಾದ ತಪಸ್ಸಿನ ಒಂದು ಮಾರ್ಗ. ಹೀಗಾಗಿ ಆ ರೀತಿಯಲ್ಲಿ ನಿಮ್ಮ ಮನಸ್ಸುಗಳನ್ನು ಆ ಹನುಮಂತನಲ್ಲಿ ಪ್ರಾರ್ಥನೆ ಮಾಡಿ. ಇವತ್ತು ಗುರುವಾರವಾಗಿದೆ. ಗುರು ಅಂದರೆ ಶ್ರೇಷ್ಠವಾದದ್ದು, ಗುರು ಅಂದರೆ ಭಾರವಾದದ್ದು ಅಂತ. ಹೀಗಾಗಿ ತುಂಬ ಮೌಲ್ಯವಾದದ್ದು ಯಾವತ್ತೂ ಹಾಗಿರುತ್ತೆ, ಗುರುತರವಾಗಿರುತ್ತೆ. ಅಂಥ ಮೌಲ್ಯಯುತವಾದ ಆದರ್ಶದ ವ್ಯಕ್ತಿ ಹನುಮಂತ. ಹೀಗಾಗಿ ಆ ಅನುಸಂಧಾನ ಮಾಡ್ತಾ ಇದ್ದೀವಿ ಅಂತಂದರೆ ಆ ಎಲ್ಲ ಆದರ್ಶ ಮೌಲ್ಯಗಳು ನಾವು ತುಂಬಿಕೊಂಡು ನಾವೂ ಗುರುವಾಗ್ಬಿಡ್ತೀವಿ, ಅಂದರೆ ಭಾರವಾಗಿಬಿಡ್ತೀವಿ. ಭಾರ ಅಂದರೆ ಬೇರೆ ಅರ್ಥದಲ್ಲಲ್ಲ, ಆ ಮೌಲ್ಯಯುತವಾದ ತೂಕ. ಆ ರೀತಿಯಲ್ಲಿ ನಮ್ಮೆಲ್ಲರ ಬದುಕು ಆಗಲಿ ಅಂತ ಹನುಮಂತನಲ್ಲಿ ಪ್ರಾರ್ಥನೆ ಮಾಡೋಣ. ಸರಿ ಶಾಸ್ತ್ರಿಗಳೇ, ಇವತ್ತು ಹನುಮಂತನ ಪ್ರಾರ್ಥನೆ ಮಾಡೋದ್ರಿಂದ ನಮ್ಮಲ್ಲಿರುವಂಥ ಭಯ ಹಾಗೂ ಕಷ್ಟವನ್ನು ದೂರ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನೆಲ್ಲ ನೋಡ್ತಾ ಹೋಗೋಣ.
ಮೊದಲನೇ ಸಂದೇಶವನ್ನ ಚಿಕ್ಕಮಗಳೂರಿನಿಂದ ಕವೇಶ್ ಅವರು ಕಳಿಸಿದ್ದಾರೆ. ಕವೇಶ್ ಅವರ ಜನ್ಮ ದಿನಾಂಕ 20/7/1998. ಹುಟ್ಟಿದ ಸಮಯ ರಾತ್ರಿ 10:50. ಕೆಲಸದಲ್ಲಿ ಸಹಪಾಠಿಗಳಿಂದ ಕಿರಿಕಿರಿ ತೊಂದರೆಯಾಗ್ತಾ ಇದೆ, ಇದಕ್ಕೆ ಪರಿಹಾರವನ್ನ ತಿಳಿಸ್ಕೊಡಿ. ಅದರ ಜೊತೆಗೆ ಕೆಲಸ ಯಾವಾಗ ಕಾಯಂ ಆಗುತ್ತೆ ತಿಳಿಸ್ಕೊಡಿ. ಇನ್ನು ಜ್ಯೋತಿರ್ಲಿಂಗಗಳ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಪ್ರಶ್ನೆಗಳನ್ನ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕವೇಶ್ ಅವರ ಪ್ರಶ್ನೆ, ವೃತ್ತಿಯಲ್ಲಿ ಪಾಪ ಕಿರಿಕಿರಿ ಇದೆ, ಅಲ್ಲಿ ಕಷ್ಟ ಆಗ್ತಾ ಇದೆ ಕೆಲಸ ಮಾಡೋದು ಅಂತ ಅವರ ಪ್ರಶ್ನೆ ಅಲ್ವಾ. ಆಮೇಲೆ ಅವರು ಜ್ಯೋತಿರ್ಲಿಂಗಗಳ ಬಗ್ಗೆ ಕೇಳಿದ್ದಾರೆ. ಸಂತೋಷ. ನೋಡೋಣ, ಜ್ಯೋತಿರ್ಲಿಂಗಗಳ ಬಗ್ಗೆ ಮತ್ತೊಂದು ಸಲ ಖಂಡಿತ ವಿಸ್ತಾರವಾಗಿ ಬಹಳ ಕೌತುಕವಾದ ಕಥೆಗಳಿದ್ದಾವೆ. ಅದನ್ನೊಂದು ದಿವಸ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಈಗ ತಮ್ಮ ಜಾತಕದಲ್ಲಿ ತಾವು ಕೇಳಿದ್ದೀರಾ, ಕರ್ಮಸ್ಥಾನದಲ್ಲಿ ಅಂದರೆ ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಾಯಿದೆ, ಇದಕ್ಕೇನು ಪರಿಹಾರ ಅಂತ ನೋಡೋಣ. ನೋಡಿ, ತಮ್ಮ ಜಾತಕದಲ್ಲಿ ಗಮನಿಸ್ಕೊಂಡ್ರೆ ತಮ್ಮದು ಈ ಮೀನ ಲಗ್ನದ ಅಧಿಪತಿ ಕರ್ಮಾಧಿಪತಿ ಗುರು ಅಲ್ಲೇ ಇದ್ದಾನೆ ಮೀನ ಲಗ್ನದಲ್ಲಿ. ತುಂಬ ಒಳ್ಳೆಯ ಯೋಗ ಇದೊಂದು. ಆದರೆ ನಿಮಗೆ ಕುಜನ ದೃಷ್ಟಿ ಈ ಸಪ್ತಮ ಸ್ಥಾನಕ್ಕಿದೆ, ಈ ಕರ್ಮಸ್ಥಾನಕ್ಕಿದೆ. ಈ ಸಾಮಾನ್ಯವಾಗಿ ಈ ನಿಮ್ಮ ಲಗ್ನಕ್ಕೆ ಕುಜ ಏನು ಮಾರಕನಲ್ಲ, ಅವನ ದೃಷ್ಟಿಯಿಂದಾಗಿ ಸ್ವಲ್ಪ ವಾತಾವರಣ ಸ್ವಲ್ಪ ಕುಜ ಬೆಂಕಿ ಅಲ್ವಾ, ಹಾಗೆ ಬೆಂಕಿಯ ವಾತಾವರಣ ಸೃಷ್ಟಿಯಾಗುತ್ತೆ. ಈ ಯಾವುದಾದ್ರೂ ಒಂದು ಗ್ರಹ ಯಾವುದಾದ್ರೂ ಒಂದು ಭಾವವನ್ನು ವೀಕ್ಷಣೆ ಮಾಡಿದರೆ ಅಲ್ಲಿ ಆ ಭಾವದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಅಂತಿದೆ. ಹೀಗಾಗಿ ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ಗುರುದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಶನೈಶ್ಚರನ ಕಾಲ ಬೇರೆ ನಡೀತಾ ಇದೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ತುಂಬ ವೀಕಾಗಿ ಬೇರೆ ಇದ್ದಾನೆ, ಬಲಹೀನ ನೀಚ ಸ್ಥಾನದಲ್ಲಿದ್ದಾನೆ. ನೋಡಿ, ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ನರಸಿಂಹ ಪ್ರಾರ್ಥನೆ ಮಾಡಿ. ಶನೈಶ್ಚರ ಇರತಕ್ಕಂಥದ್ದು ಕೂಡ ಕುಜನ ಕ್ಷೇತ್ರದಲ್ಲಿ. ಹೀಗಾಗಿ ನರಸಿಂಹ ಸನ್ನಿಧಾನದಲ್ಲಿ ಪ್ರತಿ ದಿವಸ ನೀವು ಕೆಲಸಕ್ಕೆ ಹೋಗೋ ಮುನ್ನ ನರಸಿಂಹಸ್ವಾಮಿಗೆ ಸ್ವಲ್ಪ ತುಳಸಿ ಸಮರ್ಪಣೆ ಮಾಡಿಬಿಟ್ಟು ಹೋಗಿ, ನಮಸ್ಕಾರ ಹಾಕಿ ಹೋಗಿ. ಇದು ತುಂಬ ಸಹಾಯವಾಗುತ್ತೆ. ಮತ್ತು ಉಗ್ರಂ ವೀರಂ ಮಹಾವೀರಂ ಜ್ವಲಂತಂ ಈ ಮಂತ್ರವನ್ನು ಹೇಳಿಕೊಂಡ್ರೆ ತುಂಬ ಬಲವನ್ನು ತಂದುಕೊಡುತ್ತೆ. ಯಾವುದೇ ಶತ್ರು ಬಾಧೆ ಇರಲಿ, ಯಾವುದೇ ದುಷ್ಟ ಬಾಧೆಗಳಿರಲಿ, ಅದೆಲ್ಲದರ ನಿವಾರಣೆ ಆಗಿಬಿಡುತ್ತೆ. ಹೀಗಾಗಿ ಆ ಉಗ್ರಂ ವೀರಂ ಆ ಮಂತ್ರವನ್ನು ತಾವು ಕೇಳಿಸ್ಕೊಳ್ಳಿ, ಬಂದರೆ ಹೇಳ್ಕೊಳ್ಳಿ, ಅದು ತುಂಬ ಸಹಕಾರಿಯಾಗುತ್ತೆ. ಅದರಿಂದ ನೀವು ಹೊರಗೆ ಬರ್ತೀರಾ, ಆತಂಕ ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ನೋಡೋಣ. ಮುಂದಿನ ಸಂದೇಶವನ್ನು ಚಿತ್ರದುರ್ಗದಿಂದ ಚಿತ್ತಯ್ಯ ಅವರು ಕಳಿಸಿದ್ದಾರೆ. ಚಿತ್ತಯ್ಯ ಅವರ ಜನ್ಮ ದಿನಾಂಕ 8/3/1980. ಹುಟ್ಟಿದ ಸಮಯ ಬೆಳಗ್ಗೆ 5 ಗಂಟೆ. ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಚಿತ್ತಯ್ಯ ಅವರ ಪ್ರಶ್ನೆ ಅದು ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮಕರ ಲಗ್ನ ತಮ್ಮದು. ಲಗ್ನದಿಂದ ನೋಡಿ, ನಿಮಗೆ ಲಗ್ನಾಧಿಪತಿ ಶನೈಶ್ಚರ ಭಾಗ್ಯಸ್ಥಾನದಲ್ಲಿದ್ದಾನೆ, ಅದು ಒಳ್ಳೆಯದೇ. ಉಚ್ಚಾಭಿಲಾಷಿಯಾಗಿದ್ದಾನೆ, ಬಹಳ ಒಳ್ಳೆಯ ಲಕ್ಷಣ. ಅಂದರೆ ಸ್ವಲ್ಪ ಬಲ ಇದೆ. ಲಗ್ನಾಧಿಪತಿ ಬಲ ಇದ್ದರೆ ಸ್ವಲ್ಪ ಚೇತರಿಸ್ಕೊಳ್ಳೋ ಶಕ್ತಿ ಅಂತೂ ಇರುತ್ತೆ, ಬೇಗ ಸರಿ ಹೋಗೋ ಸಾಧ್ಯತೆ ಇರುತ್ತೆ. ಈಗ ಪ್ರಸ್ತುತ ನಿಮಗೆ ಕೇತು ದಶೆಯಲ್ಲಿ ಬುಧನ ಕಾಲ ನಡೀತಾ ಇದೆ. ಇನ್ನು ಷಷ್ಠಾಧಿಪತಿ ಯಾರು ರೋಗದ ಅಧಿಪತಿಯೋ ಅವನ ಟೈಮ್ ನಡೀತಾ ಇದೆ. ಹೀಗಾಗಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಪ್ರತಿ ಬುಧವಾರ ಮತ್ತು ಪ್ರತಿ ಬುಧವಾರ ಸ್ವಲ್ಪ ಹೆಸರು ಕಾಳು ದಾನ ಮಾಡಿ. ಇದು ತುಂಬ ಸಹಾಯವಾಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತೆ. ಬುಧ ಕವಚವನ್ನು ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ ಬಂದರೆ. ಇವಿಷ್ಟು ಮಾಡಿ, ಇದು ನಿಮ್ಮ ಆರೋಗ್ಯವನ್ನು ಸರಿಪಡಿಸುತ್ತೆ. ಗಾಬರಿ ಮಾಡ್ಕೋಬೇಡಿ, ಸರಿ ಹೋಗ್ತೀರಾ. 12 ಬುಧವಾರ ವಿಷ್ಣು ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ನೋಡೋಣ. ಮುಂದಿನ ಸಂದೇಶವನ್ನು ಹಾವೇರಿಯಿಂದ ಪ್ರಿಯಾಂಕ್ ಅವರು ಕಳಿಸಿದ್ದಾರೆ. ಪ್ರಿಯಾಂಕ್ ಅವರ ಜನ್ಮ ದಿನಾಂಕ 27/6/2004. ಹುಟ್ಟಿದ ಸಮಯ ಬೆಳಗ್ಗೆ 9 ಗಂಟೆ. ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರಿಯಾಂಕ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ, ಹೈಯರ್ ಸ್ಟಡೀಸ್ ಹೇಗಿದೆ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಪಂಚಮಾಧಿಪತಿ ವಸ್ತುತಃ ಕುಜನೇ ಆಗಿದ್ದಾನೆ. ಆ ಕುಜ ಲಗ್ನದಲ್ಲಿದ್ದಾನೆ. ನಿಮಗೆ ದ್ವಿತೀಯದಲ್ಲಿ ಗುರು ಇರತಕ್ಕಂಥದ್ದು, ಲಾಭದಲ್ಲಿ ಶುಕ್ರ ಇರತಕ್ಕಂಥದ್ದು, ಚತುರ್ಥಾಧಿಪತಿ, ಇದೆಲ್ಲ ತುಂಬ ಒಳ್ಳೆಯ ಲಕ್ಷಣ. ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ಈಗ ಚಂದ್ರ ಭಕ್ತಿ ನಡೀತಾ ಇದೆ. ನೋಡಿ, ಈಗ ಆಗಸ್ಟಲ್ಲಿ ಒಂದು ತೊಂದರೆ ಇದೆ ನಿಮಗೆ ಆರೋಗ್ಯ ವಿಚಾರದಲ್ಲಿ, ಸ್ವಲ್ಪ ಹುಷಾರು. ರಾಹು ಬೃಹಸ್ಪತಿ ಸಂಧಿಶಾಂತಿ ತಾವು ಮಾಡಿಸ್ಬೇಕು. ಆಮೇಲೆ 2026 ಆಗಸ್ಟಿಂದ ಮುಂದಿನ ವರ್ಷದ ಆಗಸ್ಟ್ ನಂತರದಲ್ಲಿ ತುಂಬ ಚೆನ್ನಾಗಿದೆ ಇವರೇ.
ಗುರುವಿನ ಕಾಲ ಪ್ರಾರಂಭವಾಗುತ್ತೆ. ವಾಗ್ಮೀ ಭೋಜನ ಸಾರವಾಂಶ್ಚ ಸುಮುಖೋ ವಿತ್ತಿ ಧನಿ ಕೋವಿದ ಅಂತ ಒಂದು ಮಾತಿದೆ. ದ್ವಿತೀಯದಲ್ಲಿ ಗುರು ಇದ್ದರೆ ತುಂಬ ಪ್ರಸಿದ್ಧ ವಾಗ್ಮಿಗಳಾಗ್ತಾರೆ ಅಂತ. ಹೀಗಾಗಿ ನೀವು ನಿಮ್ಮ ರಂಗದಲ್ಲಿ ಬಹಳ ಪ್ರಚಲಿತಕ್ಕೆ ಬರ್ತೀರ, ತುಂಬ ಪ್ರಶಂಸೆ ಆ ಸ್ಥಾನಕ್ಕೆ ಬರ್ತೀರ. ತುಂಬ ಚೆನ್ನಾಗಿದೆ. ಮುಂದಿನ ವರ್ಷದಿಂದ ನಿಮಗೆ ತುಂಬ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ತಾವು ಮಾಡಿ ಒಳ್ಳೆಯ ರೀತಿಯಲ್ಲಿ ನಿಮಗೆ ಬಲ ಇದೆ. ಒಂದು ಡಿಸೈನಿಂಗ್ ಫೀಲ್ಡ್ ಆಯ್ಕೆ ಮಾಡ್ಕೋಬಹುದು, ಟೀಚಿಂಗ್ ಕೋಚಿಂಗ್ ಆಯ್ಕೆ ಮಾಡ್ಕೋಬಹುದು, ಮತ್ತು ಈ ಅಕೌಂಟ್ಸ್ ರಿಲೇಟೆಡ್ ಟ್ರೈ ಮಾಡಬಹುದು. ಹೀಗೆ ಹಲವು ದಾರಿ ಇದ್ದಾವೆ. ನಿಮಗೆ ಯಾವುದು ಸೂಕ್ತ ಯೋಚನೆ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ನೋಡೋಣ. ಮುಂದಿನ ಸಂದೇಶವನ್ನು ಹಿರಿಯೂರಿನಿಂದ ದಿಲೀಪ್ ಕುಮಾರ್ ಅವರು ಕಳಿಸಿದ್ದಾರೆ. ದಿಲೀಪ್ ಕುಮಾರ್ ಅವರ ಜನ್ಮ ದಿನಾಂಕ 23/4/1998. ಹುಟ್ಟಿದ ಸಮಯ ಮಧ್ಯಾಹ್ನ 12:40. ರಾಶಿ ನಕ್ಷತ್ರವನ್ನು ತಿಳಿಸಿ, ಅದರ ಜೊತೆಗೆ ಮದುವೆ ಹಾಗೂ ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ದಿಲೀಪ್ ಅವರ ಪ್ರಶ್ನೆ ಒಂದು ರಾಶಿ ನಕ್ಷತ್ರ ತಿಳಿಸಬೇಕಾಗಿದೆ, ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸಬೇಕಾಗಿದೆ, ವಿವಾಹದ ಬಗ್ಗೆನೂ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ ಆಗುತ್ತೆ. ಪೂರ್ವಭಾದ್ರ ನಕ್ಷತ್ರ 2ನೇ ಪಾದ ತಮ್ಮದು. ಹೀಗಾಗಿ ತಮ್ಮದು ಕುಂಭರಾಶಿ. ತಾವು ಕೇಳಿದ್ದೀರಾ ಸರ್ಕಾರಿ ನೌಕರಿಗೆ ಸಾಧ್ಯತೆ ಇದೆಯಾ ಅಂತ. ನಿಮ್ಮ ಜಾತಕದಲ್ಲಿ ಕುಜ ತುಂಬ ಚೆನ್ನಾಗಿದ್ದಾನೆ, ಕರ್ಮಾಧಿಪತಿ, ಅಲ್ಲಿ ರವಿಯೂ ಇರ್ತಕ್ಕಂಥದ್ದು. ಹೀಗಾಗಿ ತಾವು ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೀಗ ಶನಿ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ರಾಹು ಭುಕ್ತಿ ನಡೀತಾ ಇದೆ. ರಾಹು ದ್ವಿತೀಯದಲ್ಲಿರ್ತಕ್ಕಂಥದ್ದು. ನೋಡಿ, ನಿಮ್ಮ ಯಾವ ವೃತ್ತಿ ಇದೆ ಆ ಒಂದು ಬಲಕ್ಕಾಗಿ, ಆ ಒಳ್ಳೆಯ ಫಲಕ್ಕಾಗಿ ಹತ್ತಿರದಲ್ಲಿ ಯಾವುದಾದ್ರು ನಾಗಕ್ಷೇತ್ರ ಇದ್ದರೆ, ನಾಗರ ಸನ್ನಿಧಾನ ಇದ್ದರೆ ಅಲ್ಲಿಗೆ ಹೋಗಿ ಬನ್ನಿ. ಅಲ್ಲಿ ನೀವೊಂದು ವಿಶೇಷವಾದ ಸೇವೆ ಮಾಡಿಸಿ, ಅಥವಾ ಸಾಧ್ಯವಾದ ಕುಕ್ಕೆಗೆ ಹೋಗಿ ಒಂದು ಪ್ರಾರ್ಥನೆ ಸಲ್ಲಿಸಿ ಬನ್ನಿ. ಆ ಅನುಗ್ರಹದಿಂದ ಉಂಟಾಗುತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಿಸಿದಾಗೆ ಶನೈಶ್ಚರ ಶಾಂತಿ ಬೇಕು. ಅದನ್ನು ಆ ಸಂದರ್ಭದಲ್ಲಿ ನೀವು ವಿವಾಹ ಆಗುವ ವೇಳೆಯಲ್ಲಿ ಇನ್ನೇನು ಹುಡುಕ್ತಾ ಇದ್ದೀರಾ ಅನ್ನೋ ಸಂದರ್ಭದಲ್ಲಿ ಅದನ್ನು ಮಾಡಿಸಿ. ಶನೈಶ್ಚರ ಶಾಂತಿ ಬೇಕು, ಆಮೇಲೆ ಅನುಕೂಲ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಬುಧ ಇರ್ತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ಅಲ್ಲಿ ರವಿಯನ್ನು ಕಾಣ್ತಾ ಇದ್ದೀವಿ. ಇನ್ನು ಗುರು ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಕರ್ಕಟಕ ರಾಶಿಯಲ್ಲಿ ಕುಜನ ಜೊತೆ ಮಾಂದಿವುದಿಯಾಗಿದೆ. ಸಿಂಹರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು, ಚಂದ್ರ ಹಾಗೂ ರಾಹು ಒಟ್ಟಾಗಿದ್ದರೆ ಅದು ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಅಲ್ಲಿ ಶನಿಶ್ಚರ ಮತ್ತು ಶುಕ್ರರನ್ನು ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಕೃಷಿಕರಿಗೆ ಸ್ವಲ್ಪ ತೊಡಕು ಸೂಚಿಸ್ತಾ ಇದೆ. ಹುಷಾರು. ನಿಮ್ಮ ತೋಟಗಳಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಹುಷಾರಾಗಿರಿ. ಇನ್ನು ನೀರಿನ ಉತ್ಪನ್ನಗಳು, ನೀರಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ತೊಡಕು, ವಿಷಜಂತುಗಳ ಭಯ ಸೂಚಿಸ್ತಾ ಇದೆ. ಹುಷಾರು. ಇನ್ನು ವೃತ್ತಿಯಲ್ಲಿ ಸ್ವಲ್ಪ ಹೆಚ್ಚಿನ ತೊಡಕನ್ನು ಸೂಚಿಸ್ತಾ ಇದೆ. ತೊಡಕು ಅನ್ನೋದಕ್ಕಿಂತ ಒತ್ತಡ ಜಾಸ್ತಿ, ಅದನ್ನು ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಲಾಭದಾಯಕವಾಗಿದೆ. ಸ್ವಲ್ಪ ಮಟ್ಟಿಗೆ ಈ ರಗಳೆಗಳ ಮಧ್ಯೆಯೂ ಒಂದು ಲಾಭ ಅನ್ನೋ ಒಂದು ರೀತಿ, ಹೋರಾಟದಿಂದ ಗೆಲುವು ಅಂತೀವಲ್ಲ, ಕಷ್ಟಪಟ್ಟು ತೊಗೊಂಡಿದ್ದಾಯಿತು ಅಂತ, ಆ ಥರ ಒಂದು ಅನುಕೂಲ ಇದೆ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಗಂಟಲು ಬಾಧೆ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಗಂಟಲು ಮತ್ತು ಕಿವಿ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಎದೆ ಭಾಗದಲ್ಲಿ ತೊಂದರೆಗಳು, ಅಂಥದ್ದೊಂದು ಎದೆ ಉರಿ, ಗ್ಯಾಸ್ಟ್ರಿಕ್, ಈ ಥರದ್ದೊಂದು ಸಮಸ್ಯೆ ನಿಮಗೆ ಕಾಡಬಹುದು ಈ ದಿವಸ. ಉಳಿದ ಹಾಗೆ ವೃತ್ತಿಯಲ್ಲಿ ತುಂಬ ಅನುಕೂಲ ಇದೆ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಉಂಟಾಗುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ಕಹಿ ವಾತಾವರಣ ಇದೆ. ಯಾರದೋ ಮಾಡಿದ ತಪ್ಪಿಗೆ ನೀವು ತಲೆ ಕೊಡಬೇಕಾದ ಪರಿಸ್ಥಿತಿ ಬರಬಹುದು ಈ ದಿವಸ. ತುಂಬ ಹುಷಾರಾಗಿರಿ ಕೆಲಸ ಸ್ಥಳದಲ್ಲಿ. ಇನ್ನು ಈ ದಿವಸ ಮಾತಿನ ಬಲ, ಅದರಿಂದ ನಿಮಗೆ ಮಾತು, ಬರವಣಿಗೆ ಇಂಥ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ನೀವು ಸ್ವಲ್ಪ ಒರಟು ಮಾತಿನಿಂದ ಕೆಟ್ಟವರಾಗ್ಬಿಡ್ತೀರ. ಕೋಪ ಸ್ವಲ್ಪ ಅತಿಯಾಗಿದೆ ಈ ದಿವಸ. ಸ್ವಲ್ಪ ಶಾಂತವಾಗಿರಿ. ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ನಿರಾಳವಾಗಿ ಕೆಲಸ ಸಾಗುತ್ತೆ, ಸಂಶಯ ಇಲ್ಲ. ಸ್ತ್ರೀಯರಿಗೆ ಸ್ವಲ್ಪ ಅಶ್ರದ್ಧೆ, ಯಾವುದೊಂದು ಕೆಲಸದಲ್ಲೂ ಒಂದು ಯಾವುದು ಬೇಡ ಅನಿಸುತ್ತೆ, ಸೋಮಾರಿತನ ಅಂತೀವಲ್ಲ, ಈ ಥರದ್ದು ಒಂದು ಆಲಸ್ಯದ ಭಾವನೆ ಇದೆ. ಆ ಥರದ್ದೊಂದು ವಾತಾವರಣ ಇದೆ.
ಮತ್ತು ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆಗಳದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಸಮಾಧಾನವಾಗಿರಬೇಕು. ಈ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಸ್ವಲ್ಪ ಶರೀರಕ್ಕೆ ಪೆಟ್ಟು ಬೀಳೋದು, ಗಾಯ ಮಾಡ್ಕೊಳ್ಳೋದು, ತಲೆಗೆ ಪೆಟ್ಟು ಬೀಳೋದು ಇಂಥದ್ದೆಲ್ಲ ಸೂಚಿಸ್ತಾ ಇದೆ. ಹುಷಾರಾಗಿರಿ. ಸ್ತ್ರೀಯರಿಗೆ ಸ್ವಲ್ಪ ತುಂಬ ದುಃಖದ ವಾತಾವರಣ ಇದೆ. ತುಂಬ ಅಗೌರವ ನಿಮಗೆ ಯಾರು ಸೇರಲ್ವೋ, ಅಂದರೆ ನಿಮ್ಗೆ ಯಾರು ಆಗೋಲ್ವೋ ಅಂಥವರಿಂದಾಗಿ ಆ ಅಪಮಾನ ಅವಮಾನ ಉಂಟಾಗ್ಬಿಡುತ್ತೆ. ಅದರ ಜೊತೆ ಆ ಖಿನ್ನತೆ ನಿಮಗೆ ಆವರಿಸುತ್ತೆ. ಸ್ವಲ್ಪ ಮನಸ್ಸಿಗೆ ಪೆಟ್ಟಾಗೋ ಲಕ್ಷಣ ಇದೆ ಇವರೇ. ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗ್ಬಿಡಿ, ಕೆಲಸಗಳಲ್ಲಿ ತೊಡಕೊಂಬಿಡಿ. ಈ ದಿವಸ ಸ್ವಲ್ಪ ಅಲೆದಾಟ ಸ್ವಲ್ಪ ವೀಕ್ ಆಗಿದೆ ಈ ದಿವಸ. ಪ್ರಾರ್ಥನೆಗೆ ಏನಪ್ಪ ಮಾಡೋದು ಅಂದರೆ ಈ ದಿವಸ ಒಂದು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ನಿಮಗೆ ವ್ಯಯ ಜಾಸ್ತಿಯಾಗಿದೆ. ಸಂಗಾತಿಯಿಂದ ವ್ಯಯ ಸೂಚಿಸ್ತಾ ಇದೆ. ಆಪ್ತರಿಗಾಗಿ ಸ್ವಲ್ಪ ಹೆಚ್ಚು ಹಣ ಖರ್ಚು ಮಾಡ್ಕೊಳ್ತೀರಾ. ಕಾಲಿಗೆ ಗಾಯ ಪೆಟ್ಟು ಬೀಳೋದು ಇಂಥದ್ದೊಂದು ಲಕ್ಷಣ ಇದೆ. ಹುಷಾರಾಗಿ ಓಡಾಡಿ. ಇನ್ನು ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲದ ವಾತಾವರಣ ಕಾಣ್ತೀರಾ, ಸಂಶಯ ಇಲ್ಲ. ಅದರಲ್ಲಿ ಸರ್ಕಾರಿ ವಲಯದಲ್ಲಿರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಹಿರಿಯರಿಂದ ಒಳ್ಳೆಯ ಉಪಕಾರ, ಒಳ್ಳೆಯ ಸಲಹೆ ಸಿಗ್ತಕ್ಕಂಥ ಲಕ್ಷಣವೂ ಇದೆ ಈ ದಿವಸ. ಸಂಗಾತಿ ವಿಚಾರದ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರುತ್ತೆ. ಅದರಿಂದ ಮನಸ್ಸಿಗೆ ಬೇಸರ ಮಾಡಿಕೊಂಡು ಖಿನ್ನರಾಗಿ ಒಂದು ಕಡೆ ರೂಮಲ್ಲಿ ಬಾಗಿಲು ಹಾಕೊಂಡು ಕೂತ್ಕೊಂಡ್ಬಿಡ್ತೀರ. ಈ ಥರದ್ದೊಂದು ಪರಿಸ್ಥಿತಿ ಇದೆ. ಇದಕ್ಕೆ ಶಿವಶಕ್ತಿಯರ ಆರಾಧನೆ ಮಾಡಿ, ಸೌಂದರ್ಯ ಲಹರಿ ಕೇಳಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲಕರವಾಗಿದೆ. ಲೋಹ ಕ್ಷೇತ್ರಗಳಲ್ಲಿ, ಈ ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ ಈ ದಿವಸ. ಸ್ತ್ರೀಯರಿಗೆ ಸ್ವಲ್ಪ ಸಾಲ ಬಾಧೆ, ಶತ್ರು ಬಾಧೆಯನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ. ತುಂಬ ಯಾರೋ ಹಿತವಾದವರು ಅಂತ ಅವ್ರ ಹತ್ರನೇ ನೀವು ಇವೇನು ವ್ಯವಹಾರ ಇತ್ಯಾದಿ ಮಾಡೋಕ್ಕೋದ್ರೆ ಅದು ತೊಂದರೆಗೊಳಪಡುತ್ತೆ. ಹುಷಾರು. ಇನ್ನು ಸಂಗಾತಿಯ ವಿಚಾರದಲ್ಲಿ ಮನಸ್ಸಿಗೆ ಸಮಾಧಾನ, ಸಂತೋಷ ತುಂಬ ಚೆನ್ನಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಈ ದಿವಸ ನೀವು ದುರ್ಗಾ ಸ್ತುತಿಯನ್ನು ಹೇಳ್ಕೊಳ್ಳಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳ ದಿವಸ ಮಹಾವಿಘ್ನಗಳು, ಎಷ್ಟು ಅಡೆತಡೆಗಳು ಬರುತ್ತೆ ಅಂದರೆ ಕೆಲಸವೇ ಮಾಡೋದು ಬೇಡ ಅತ್ಲಗೆ ಆ ಥರದ್ದೊಂದು ರೋಸಿ ಹೋಗ್ತೀರಾ. ಇನ್ನು ಸ್ತ್ರೀಯರಿಗೂ ಅಷ್ಟೇ ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗು, ಮಕ್ಕಳಿಂದಾಗಿ ಮಕ್ಕಳ ವಿಚಾರದಲ್ಲಿ ಅವರ ಒಂದು ನಡತೆ ಇದು ನಿಮಗೆ ಸ್ವಲ್ಪ ಅಸಮಾಧಾನ ಕೊಡೋ ಲಕ್ಷಣ ಇದೆ ಈ ದಿವಸ. ಉದರ ಬಾಧೆಯನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ. ಉಳಿದ ಹಾಗೆ ಸಂಗಾತಿಯಿಂದ ಸಹಕಾರ ಚೆನ್ನಾಗಿದೆ. ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ. ಯಾವುದೋ ಒಂದು ಪೂಜೆ ಪುನಸ್ಕಾರ, ಇಂಥ ದೇವಸ್ಥಾನ ಇಂಥ ಕಡೆ ಹೋಗಿ ಸ್ವಲ್ಪ ಸಮಾಧಾನ ಆಗಿ ಬರತಕ್ಕಂಥ ಒಂದು ಲಕ್ಷಣ ಇದೆ. ಈ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ನೀವು ಕೂಡ ಅಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ಫಲ ಇದೆ. ಸಂಗಾತಿಯಿಂದ ಸಹಕಾರ ಉಂಟಾಗುತ್ತೆ. ಈ ದಿವಸ ಪ್ರಯಾಣದಲ್ಲಿ ಸ್ತ್ರೀಯರಿಗೆ ತೊಂದರೆ ಸೂಚಿಸ್ತಾ ಇದೆ. ಈ ದಿವಸ ಕ್ಯಾಬ್ ಬುಕ್ ಆಗದೇ ಇರೋದರಿಂದ ಹಿಡಿದು ಹೋಗುವಾಗಲೂ ಕಿತ್ತಾಟ, ಹೋಗಿ ಸೇರಿದವಾಗಲೂ ಏನು ನೆಮ್ಮದಿಯಾಗಿರಲಿಲ್ಲ, ಈ ಥರದೊಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಮತ್ತು ಈ ಕೈತೋಟ ಅಂದರೆ ಗಾರ್ಡನಿಂಗ್ ಮಾಡ್ತಾ ಇರತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿಯ ವಾತಾವರಣ ಇದೆ. ನೀರಿನ ಅಭಾವ, ನೀರಿನಲ್ಲಿ ಜಾರಿ ಬಿದ್ದುಬಿಡ್ತಕ್ಕಂಥದ್ದು. ಹುಷಾರು. ತಾಯಿ ಜೊತೆಗೆ ಜಗಳ ಆಗಿಬಿಡುತ್ತೆ ಈ ದಿವಸ. ಆಮೇಲೆ ಅನಿಸುತ್ತೆ ಯಾಕೆ ಇಷ್ಟೊಂದು ನಾನು ಜಗಳ ಮಾಡಿಕೊಂಡು ಅಂತ. ಆ ಥರದೊಂದು ವಾತಾವರಣ ಇದೆ. ಸಮಾಧಾನವಾಗಿರಿ. ನೀವು ಕೂಡ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ಗಂಟಲ ಬಾಧೆ ಸೂಚಿಸ್ತಾ ಇದೆ. ಹುಷಾರು. ಸ್ತ್ರೀಯರಿಗೆ ಗಂಟಲು ಕೊರಳಿನ ಭಾಗದಲ್ಲಿ ನೋವಾಗೋದು, ಆ ಥರದೊಂದು ಲಕ್ಷಣ ಇದೆ. ಇನ್ನು ವಸ್ತು ನಷ್ಟತೆ ಸೂಚಿಸ್ತಾ ಇದೆ. ತುಂಬ ಹುಷಾರಾಗಿರ್ಬೇಕು ಈ ದಿವಸ. ಸ್ವಲ್ಪ ಸೋಲು ಉಂಟಾಗುತ್ತೆ, ಮುಖಭಂಗವಾಗುತ್ತೆ, ಅಸಮಾಧಾನ, ಅದು ಮತ್ತೆ ಟ್ರಿಗರ್ ಮಾಡುತ್ತೆ, ಮತ್ತೆ ಬೈಗುಳ. ಇದು ಅಂತೂ ಈ ದಿವಸ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಪ್ರಾರ್ಥನೆಗೆ ಈ ದಿವಸ ನೀವು ನರಸಿಂಹ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ಆಹಾರ ವ್ಯತ್ಯಾಸ ಸೂಚಿಸ್ತಾ ಇದೆ. ನೀರಿನ ದೋಷ ಅದನ್ನು ಸೂಚಿಸ್ತಾ ಇದೆ. ಹುಷಾರು. ಸಂಗಾತಿಯಲ್ಲಿ ಪ್ರಮಾದ, ತೊಂದರೆ, ಭಿನ್ನಾಭಿಪ್ರಾಯ ಇದನ್ನು ಸೂಚಿಸ್ತಾ ಇದೆ. ಎಚ್ಚರವಾಗಿರಿ, ಸಮಾಧಾನವಾಗಿರಿ ಈ ದಿವಸ. ಮಾತು ಅಷ್ಟೇ, ಮಾತು ಒರಟಾಗಿಬಿಡುತ್ತೆ. ಕಹಿ ಮಾತು, ತುಂಬ ಮೃದುವಾಗಿ ಮಾತಾಡೋರು ಕೂಡ ಸ್ವಲ್ಪ ಮಾತಿನಲ್ಲಿ ವಿಷ ಸೇರ್ಪಡೆ ಆಗಿಬಿಡುತ್ತೆ. ಅದು ತುಂಬ ತೊಂದರೆ ಮಾಡುತ್ತೆ. ಹೀಗಾಗಿ ಸ್ವಲ್ಪ ಎಚ್ಚರವಾಗಿರಿ. ಕೆಲಸ ಕಾರ್ಯಗಳಲ್ಲಿ ಅನುಕೂಲಕರವಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಷಷ್ಠಾಧಿಪತಿ ಜನ್ಮದಲ್ಲಿರೋದಲ್ಲ, ರಾಹು ಜೊತೆಗೆ. ಹೀಗಾಗಿ ಮುಖ ಅಲರ್ಜಿ ಆಗ್ತಕ್ಕಂಥದ್ದು, ಕಣ್ಣಿನ ಬಾಧೆಗಳಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ, ಬೆನ್ನು ನೋತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ಮತ್ತು ತರಚೋದು, ಗಾಯ ಆಗೋದು, ಈ ಥರದ್ದು, ಶತ್ರುಗಳ ಬಾಧೆ, ವ್ಯೂಹದ ಮಧ್ಯನೇ ಇದೇನೇನೋ ಅಂತ ಅನಿಸ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ಇನ್ನು ವೃತ್ತಿಯಲ್ಲಿ ಅನುಕೂಲದ
ವೃತ್ತಿಯಲ್ಲಿ ಕರ್ಮಾಧಿಪತಿ ಜೊತೆಗೆ ಮಾಂದಿ ಇದ್ದಾನೆ, ಹಾಗೇ ಇದೆ. ವೃತ್ತಿಯಲ್ಲೂ ಕೂಡ ಸ್ವಲ್ಪ ಶತ್ರು ವ್ಯೂಹದ ಮಧ್ಯೆ ಇದೇನೇನೋ ಅಂತ ಅನಿಸುತ್ತೆ. ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ, ನರಸಿಂಹ ಕವಚ ಕೇಳಿಸ್ಕೊಳ್ಳಿ, ದುರ್ಗಾ ಕವಚವಾದರೂ ಕೇಳಿಸ್ಕೋಬಹುದು. ಇನ್ನು ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲವನ್ನು ಸೂಚಿಸ್ತಾ ಇದೆ. ಅನುಕೂಲ ಆಗುತ್ತೆ. ಸ್ತ್ರೀಯರಿಗೆ ಸ್ವಲ್ಪ ಅಲೆದಾಟ, ಸ್ನೇಹಿತರಿಗಾಗಿ ಯಾರೋ ಆಪ್ತರಿಗಾಗಿ ಅವರ ಕೆಲಸಗಳಿಗಾಗಿ ನೀವು ಅಲೆದಾಡೋ ಪರಿಸ್ಥಿತಿ ಬಂದುಬಿಡುತ್ತೆ. ದಿವಸ ಖರ್ಚು ಆಗುತ್ತೆ. ಕಾಲಿಗೆ ಏನು ಪೆಟ್ಟಾಗ್ತಕ್ಕಂಥ ಲಕ್ಷಣವೂ ಇದೆ. ಉದರಬಾಧೆ ಸೂಚಿಸ್ತಾ ಇದೆ. ಮಕ್ಕಳ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಕೋಪ ತಾಪ ಸುಧಾರಿಸೋದು ಕಷ್ಟ ಅನಿಸುತ್ತೆ. ಆ ಥರದ್ದಿದೆ ಒಂದು ವಾತಾವರಣ. ಕೆಲಸ ಕಾರ್ಯಗಳು ಮಾತ್ರ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನೀವು ಕೂಡ ಒಂದು ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ವಿಶೇಷ ಪೂಜೆ ಸೇವೆ ಮಾಡಿಸಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಪಂಚವರ್ಣಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ದಿನ ವಿಶೇಷತೆ 12 ರಾಶಿಗಳ ರಾಶಿಫಲ ಜೊತೆಗೆ ವೀಕ್ಷಕರು ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರ ಪರಿಹಾರವನ್ನು ಕೂಡ ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.